ನಮಸ್ಕಾರ ಸ್ನೇಹಿತರೆ, ಸೈಯದ್ ಸುನಾರ್ ಚಾನಲ್ಗೆ ಸ್ವಾಗತ. ಇಂದಿನ ರುಚಿಯಾಗಿರುವಂತಹ ಈ ಶೀರ್ ಖುರ್ಮಾ ಮಾಡುವುದು ಅಷ್ಟೇ ತುಂಬ ಸುಲಭ. ಮೊದಲು ತೆಗೆದುಕೊಳ್ಳಿ 5 ಒಣ ಖಜೂರ, 5ರಿಂದ 10 ಗೋಡಂಬಿ, ಒಣ ಕೊಬ್ಬರಿ ಸ್ವಲ್ಪ, 5ರಿಂದ 10 ಬಾದಾಮಿ ಮತ್ತು ಗುಲಾಬಿ ಹೂ. ನೋಡಿ, ಡ್ರೈ ಫ್ರೂಟ್ಸನ್ನು ನೆನೆಸ್ಕೋಬೇಕು. ಹಾಗಾಗಿ ನಾನು ರಾತ್ರಿಯಲ್ಲಿ ನೀರಿಗೆ ಹಾಕಿ ನೆನೆಸ್ಕೊಂಡೀನಿ. ಡ್ರೈ ಫ್ರೂಟ್ಸ್ ಸಾಧ್ಯವಾದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ. 1 ಬಟ್ಟಲು ಸೇವಿಯಾ, 2 ಬಾಳೆಹಣ್ಣು ಮತ್ತು 1 ಸೇಬಣ್ಣು ತಗೋರಿ, 4 ಏಲಕ್ಕಿ, ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ತೆಗೆದುಕೊಳ್ಳಿ, 2 ಸ್ಪೂನ್ ತುಪ್ಪ, 1 ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ತೆಗೆದುಕೊಂಡಿದ್ದೇನೆ. ಅರ್ಧ ಗಂಟೆ ಮುಂಚಿತವಾಗಿ ಬಿಸಿ ಮಾಡಿದ್ದೀನಿ. ಅರ್ಧ ಲೀಟರ್ ಆಗುವಷ್ಟು ನೀರು. ಅದು ನಂತರ ಪಕ್ಕಕ್ಕೆ ಇಟ್ಟುಕೊಂಡು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿರಿ. ಜೊತೆಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಡ್ರೈ ಫ್ರೂಟ್ಸನ್ನು ಹಾಕುತ್ತಾ ಇದ್ದೀನಿ. ಬಾದಾಮಿ ಮೇಲೆ ಇರುವಂತಹ ಸಿಪ್ಪೆಯನ್ನು ತೆಗೆದು ಹಾಕಿದ್ದೇನೆ. ಒಣ ಖಜೂರ ಒಳಗಡೆ ಬೀಜವನ್ನು ಸಹ ನಾವು ತೆಗೆದುಕೊಂಡು ಬಿಡಬೇಕು. ನೈಸಾಗಿ ಕಟ್ ಮಾಡಿ ಹಾಕಿ. ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲೇ ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಸಹ ಹಾಕಬೇಕು. ಸಣ್ಣ ಸಣ್ಣದಾಗಿರುವ ಸೇವೆಯನ್ನು ಹಾಕಿ. ಆದಮೇಲೆ ಲೋ ಫ್ಲೇಮ್ನಲ್ಲಿ ಜಸ್ಟ್ 1-2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಳ್ಳುತ್ತಾ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಒಂದು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕಿ. 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ನೋಡಿ, ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕು. ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ನಾನು 1 ಬಟ್ಟಲು ಸಕ್ಕರೆಯನ್ನು ಹಾಕುತ್ತಾ ಇದ್ದೀನಿ. ಈ ರೀತಿ ಶೀರ್ ಖುರ್ಮಾಗೆ ಮಿಕ್ಸ್ ಮಾಡಿ. ಏಲಕ್ಕಿ ನೈಸ್ ಕುಟ್ಟಿ ಹಾಕಿ. ನೋಡಿ, ನೈಸ್ ಕುಟ್ಟಿದ್ದೀನಿ, ಹಾಕಿ. ನೋಡಿ, ಕುದೀತಾ ಇದೆ. ಗ್ಯಾಸ್ ಬಂದ್ ಮಾಡಿ. ಐದು ನಿಮಿಷ ಮುಚ್ಚಿ ಬಿಡಿ. ಆ್ಯಪಲ್ ಮತ್ತು ಬನಾನಾ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ. ನೋಡಿ, ಈ ಥರ ಪೀಸಾಗಿ ಮಾಡಿ. 1 ಗುಲಾಬಿ ಹೂವು ತಗೋರಿ. ಸ್ವಲ್ಪ ನೀರಿಗೆ ಹಾಕಿ ತೊಳೀರಿ. ವಿಷ ಹಾಕಿರ್ತಾರೆ ಹೂವಿಗೆಲ್ಲ. ನೋಡಿ, ಸ್ವಚ್ಛಾಗಿ ತೊಳೆದು ತೆಗಿ. ನೋಡಿ, ಶೀರ್ ಖುರ್ಮಾ ತಣ್ಣಗಾಗಿದೆ. 1 ಲೀಟರ್ ಹಾಲು ಹಾಕಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಶೀರ್ ಖುರ್ಮಾ ರೆಡಿ. ಶೀರ್ ಖುರ್ಮಾ ಈ ಥರ ಬೌಲ್ಗೆ ಹಾಕಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಗಟ್ಟಿ ಗಟ್ಟಿ ಆಗಿದೆ. ನೋಡಿ, ಬನಾನಾ ಮತ್ತು ಆ್ಯಪಲ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬನಾನಾ ಪೀಸೆಲ್ಲ ಹಾಕಿ ಮತ್ತು ಆ್ಯಪಲ್ ಪೀಸ್ ಕೂಡ ಹಾಕಿ. ಬನಾನಾ ಬಹುತೇಕವಾಗಿ ಶಕ್ತಿಯು ಮತ್ತು ಪೊಟ್ಯಾಷಿಯಂ ಕೊರತೆ ತುಂಬಲು ಬಳಸುತ್ತಾರೆ. ಚಿಕ್ಕ ಮಕ್ಕಳು, ಆಟಗಾರರು ಅಥವಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವವರಿಗೆ ಉತ್ತಮ. ಆ್ಯಪಲ್ ಮತ್ತಷ್ಟು ಫೈಬರ್, ವಿಟಮಿನ್ ಸಿ ಮತ್ತು ಹೃದಯ ಆರೋಗ್ಯಕ್ಕೆ ಸಹಾಯಕವಾಗಿದೆ. ನೋಡಿ, ನಿಮಗೆ ಚೆಂದವಾಗಿ ಕಾಣಿಸ್ಬೇಕಂದ್ರೆ ಗುಲಾಬಿ ಹೂವು ಸ್ವಲ್ಪ ತೊಳೆದು ಅದರ ಮೇಲೆ ಡೆಕೋರೇಷನ್ ಮಾಡಿ. ನನ್ನ ಶೀರ್ ಖುರ್ಮಾ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.